ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು RPF ಕಾನ್ಸ್ಟೇಬಲ್ ಮತ್ತು SI ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. 50 ಮಾರ್ಕ್ಸ್ GKಯಲ್ಲಿ 40+ ಮಾರ್ಕ್ಸನ್ನು ತೆಗಿಬೇಕು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಲೇಬೇಕು. ಸೊ ಹಾಗಾಗಿ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಇರುವಂಥ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಇರೋದು. ಇದು ಎರಡನೇ ವಿಡಿಯೋ. ಮೊದಲನೇ ವಿಡಿಯೋ ಯಾರು ನೋಡಿಲ್ಲ ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋದ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಆಟಗಾರ KD ಜಾಧವ್ ಯಾವ ಆಟಕ್ಕೆ ಸೇರಿದವರು? ಆಪ್ಷನ್ ಎ ಶೂಟಿಂಗ್, ಆಪ್ಷನ್ ಬಿ ಕುಸ್ತಿ, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಕ್ರಿಕೆಟ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಕುಸ್ತಿ. ನೋಡಿ, KD ಜಾಧವ್ ರವರು 1952ರಲ್ಲಿ ನಡೆದ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ಕಂಚಿನ ಪದಕವನ್ನು ತಂದುಕೊಡ್ತಾರೆ. ಸೊ ಇವರು ಒಲಿಂಪಿಕ್ನಲ್ಲಿ ಭಾರತಕ್ಕೆ ಮೊದಲ ಬಾರಿಗೆ ಪದಕವನ್ನು ತಂದುಕೊಟ್ಟ ವ್ಯಕ್ತಿ. ಇವ್ರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ. ಹಾಗೆ ಒಲಿಂಪಿಕ್ನಲ್ಲಿ ಪದಕ ಪಡೆದ ಮೊದಲ ಭಾರತೀಯ ಮಹಿಳೆ ಕರ್ಣನ್ ಮಲ್ಲೇಶ್ವರಿ. ಇವರು ಭಾರ ಎತ್ತುವಿಕೆ ಅಥವಾ ವೇಟ್ ಲಿಫ್ಟಿಂಗ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ನೋಡಿ, ಹೇಳಿಕೆಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ನಾವು ಹೋದ ಕ್ಲಾಸಲ್ಲೂ ಒಂದು ಹೇಳಿಕೆನ ನೋಡಿದ್ವಿ, ಇವಾಗಲೂ ಕೂಡ ಒಂದು ಹೇಳಿಕೆನ ಕೇಳಿದ್ದಾರೆ. ಸೊ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೋಡ್ಕೊಳ್ಳಿ. ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಹೇಳಿಕೆನ ನೀಡ್ತಾರೆ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್ ಎಂಬ ಹೇಳಿಕೆಯನ್ನು ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರಾಜ್ಯಸಭೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸ್ಥಾನಗಳ ಹಂಚಿಕೆಯು ಯಾವ ವೇಳಾಪಟ್ಟಿ ಅಡಿಯಲ್ಲಿ ಬರುತ್ತದೆ? ಆಪ್ಷನ್ ಎ 4ನೇ ವೇಳಾಪಟ್ಟಿ, ಆಪ್ಷನ್ ಬಿ 3ನೇ ವೇಳಾಪಟ್ಟಿ, ಆಪ್ಷನ್ ಸಿ 2ನೇ ವೇಳಾಪಟ್ಟಿ, ಆಪ್ಷನ್ ಡಿ 6ನೇ ವೇಳಾಪಟ್ಟಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ 4ನೇ ವೇಳಾಪಟ್ಟಿ. ನೋಡಿ, ವೇಳಾಪಟ್ಟಿ ಅಂದರೂ ಒಂದೇ, ಶೆಡ್ಯೂಲ್ಗಳು ಅಂದರೂ ಒಂದೇ, ಅನುಸೂಚಿ ಅಂದರೂ ಒಂದೇ. ನೋಡಿ, ನಮ್ಮ ಭಾರತದ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ವು. ಈಗ ಪ್ರಸ್ತುತವಾಗಿ 12 ಅನುಸೂಚಿಗಳಿವೆ. RPF ಮತ್ತು SSC ಎಕ್ಸಾಮ್ಗಳಲ್ಲಿ ಇವುಗಳ ಮೇಲೆ ತುಂಬ ಸಲ ಕ್ವಶನ್ನ ಕೇಳಿದೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂದರೆ INCಯ ಮೊದಲ ಮಹಿಳಾ ಅಧ್ಯಕ್ಷರ ಹೆಸರೇನು? ಆಪ್ಷನ್ ಎ ಕಸ್ತೂರ್ಬಾ ಗಾಂಧಿ, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ಬಚೇಂದ್ರಿ ಪಾಲ್, ಆಪ್ಷನ್ ಡಿ ಅನಿ ಬೆಸೆಂಟ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಡಿ ಅನಿ ಬೆಸೆಂಟ್. ನೋಡಿ, INC ಸ್ಥಾಪನೆ ಆಗಿದ್ದು 1885. ಇದನ್ನು ಸ್ಥಾಪನೆ ಮಾಡಿದವರು ಬ್ರಿಟಿಷ್ ನಿವೃತ್ತ ಅಧಿಕಾರಿ AO ಹ್ಯೂಮ್. ಈ INCಯ ಮೊದಲ ಅಧಿವೇಶನ ಮುಂಬೈಯಲ್ಲಿ ನಡೆಯುತ್ತೆ. ಇದರ ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ. ಮತ್ತು ಈ INC ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆ ಅನಿ ಬೆಸೆಂಟ್. ಹಾಗೆ ಭಾರತದ ಮೊದಲ ಮಹಿಳೆ ಸರೋಜಿನಿ ನಾಯ್ಡು. ಕನ್ಫ್ಯೂಸ್ ಆಗಬೇಡಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 5ನೇ ಪ್ರಶ್ನೆ, ವಿಕ್ಟೋರಿಯಾ ಸರೋವರ ಯಾವ ಖಂಡದಲ್ಲಿದೆ? ಆಪ್ಷನ್ ಎ ಏಷ್ಯಾ, ಆಪ್ಷನ್ ಬಿ ಆಫ್ರಿಕಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಯುರೋಪ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಆಫ್ರಿಕಾ. ನೋಡಿ, ಸರೋವರಗಳ ಬಗ್ಗೆ ನೋಡೋದಾದರೆ ವಿಶ್ವದ ಅತಿ ದೊಡ್ಡ ಸರೋವರ ಕ್ಯಾಪ್ಸಿಯಂ ಸರೋವರ. ಇದು ಏಷ್ಯಾ ಮತ್ತು ಯುರೋಪ್ ಮಧ್ಯೆ ಇದೆ. ಹಾಗೆ ವಿಶ್ವದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರ ರಷ್ಯಾ ದೇಶದಲ್ಲಿದೆ. ಹಾಗೆ ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಸುಪೀರಿಯರ್ ಸರೋವರ ಉತ್ತರ ಅಮೆರಿಕದಲ್ಲಿದೆ. ಹೀಗೆ ಭಾರತದ ಸರೋವರಗಳ ಬಗ್ಗೆ ಕೂಡ ಕೇಳ್ತಾರೆ, ಅವುಗಳನ್ನು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ 6ನೇ ಪ್ರಶ್ನೆ, ಡೆಡ್ ಬಾಲ್ ಪದವು ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ವೇಟ್ ಲಿಫ್ಟಿಂಗ್, ಆಪ್ಷನ್ ಬಿ ಬಾಸ್ಕೆಟ್ಬಾಲ್, ಆಪ್ಷನ್ ಸಿ ಕ್ರಿಕೆಟ್, ಆಪ್ಷನ್ ಡಿ ವಾಲಿಬಾಲ್. ಇದಕ್ಕೆ ಆನ್ಸರ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಕ್ರಿಕೆಟ್. ನೋಡಿ, ಕ್ರಿಕೆಟ್ನಲ್ಲಿ ಒಬ್ಬ ಬ್ಯಾಟ್ಸ್ಮನ್ ತನ್ನ ವಿಕೆಟನ್ನು 10 ರೀತಿಯಲ್ಲಿ ಕಳೆದುಕೊಳ್ಬೋದು. ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪದಗಳು ಸ್ಪಿನ್ನರ್, ವಿಕೆಟ್, ಯಾರ್ಕರ್, ಸ್ಟಂಪಿಂಗ್, ಓಪನರ್, ಬಾಲ್, ಬೌಲ್ಡ್, ವಿಕೆಟ್, ಗೂಗ್ಲಿ, ಹ್ಯಾಟ್ರಿಕ್, ಈ ಥರ ತುಂಬ ಪದಗಳಿವೆ. ಅವೆಲ್ಲವನ್ನು ನೀವು ನೋಡ್ಕೊಳ್ಬೇಕು. ಎಕ್ಸಾಮಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ಬರೀ ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗಲ್ಲ, ಎಲ್ಲ ಕ್ರೀಡೆಗಳಿಗೂ ಸಂಬಂಧಪಟ್ಟ ಹಾಗೆ ಪದಗಳನ್ನು ಕೇಳ್ತಿರ್ತಾರೆ, ಎಲ್ಲವನ್ನು ನೋಡ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್, ಫಿಫಾ ಮೊದಲ ಬಾರಿಗೆ ವಿಶ್ವ ಫುಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ಎಲ್ಲಿ ಆಯೋಜಿಸಿದೆ? ಆಪ್ಷನ್ ಎ ಲಿಸ್ಬನ್, ಆಪ್ಷನ್ ಬಿ ಗೋಲ್ಡ್ ಕೋಸ್ಟ್, ಆಪ್ಷನ್ ಸಿ ಮಾಂಟೆವಿಡಿಯೋ, ಆಪ್ಷನ್ ಡಿ ಟೆಕ್ಸಾಸ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಮಾಂಟೆವಿಡಿಯೋ. ನೋಡಿ, ಫಿಫಾ ಸಂಸ್ಥೆ ಸ್ಥಾಪನೆಯಾಗಿದ್ದು 1904ರಲ್ಲಿ. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ನಲ್ಲಿದೆ. ಫಿಫಾದ ಮೊದಲ ವಿಶ್ವಕಪ್ 1930ರಲ್ಲಿ ಉರುಗ್ವೆ ದೇಶದ ಮಾಂಟೆವಿಡಿಯೋದಲ್ಲಿ ನಡೆಯುತ್ತೆ. ಈ ಮೊದಲ ಫಿಫಾ ವಿಶ್ವಕಪ್ಪನ್ನು ಗೆದ್ದಿದ್ದು ಉರುಗ್ವೆ ತಂಡ. ಇದನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ತಬಲವನ್ನು ಪರಿಚಯಿಸಿದವರು? ಆಪ್ಷನ್ ಎ ತಾನ್ಸೇನ್, ಆಪ್ಷನ್ ಬಿ ಅಮೀರ್ ಖುಸ್ರು, ಆಪ್ಷನ್ ಸಿ ಆದಿಲ್ ಶಾ, ಆಪ್ಷನ್ ಡಿ ಟಿಪ್ಪು ಸುಲ್ತಾನ್. ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಅಮೀರ್ ಖುಸ್ರು. ನೋಡಿ, ಅಮೀರ್ ಖುಸ್ರುವನ್ನು ಭಾರತದ ಗಿಳಿ ಅಂತ ಕರೀತಾರೆ. ಇವರು ಅಲ್ಲಾವುದ್ದೀನ್ ಖಿಲ್ಜಿ ಆಸ್ಥಾನದಲ್ಲಿದ್ದರು. ಇವರು ಭಾರತಕ್ಕೆ ಸಿತಾರ ಮತ್ತು ತಬಲವನ್ನು ಪರಿಚಯ ಮಾಡ್ತಾರೆ. ಹಾಗೆ ಟಿಪ್ಪು ಸುಲ್ತಾನ್ ಭಾರತಕ್ಕೆ ಪಿರಂಗಿ ಮತ್ತು ಬಂದೂಕುಗಳನ್ನು ಪರಿಚಯ ಮಾಡ್ತಾರೆ. ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 9ನೇ ಪ್ರಶ್ನೆ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ ಯಾವ ಭಾರತೀಯ ಲೇಖಕರ ಕಾದಂಬರಿಯಾಗಿದೆ? ಆಪ್ಷನ್ ಎ ಕಿರಣ್ ದೇಸಾಯಿ, ಆಪ್ಷನ್ ಬಿ ಸಲ್ಮಾನ್ ರಶ್ದಿ, ಆಪ್ಷನ್ ಸಿ ಅರುಂಧತಿ ರಾಯ್, ಆಪ್ಷನ್ ಡಿ ಅರವಿಂದ್ ಅಡಿಗರ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಅರುಂಧತಿ ರಾಯ್. ನೋಡಿ, ಆಪ್ಷನ್ಸಲ್ಲಿರೋ ಎಲ್ಲ ವ್ಯಕ್ತಿಗಳು ಕೂಡ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯರು. ಈ ಮ್ಯಾನ್ ಬುಕರ್ ಪ್ರಶಸ್ತಿ ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡುವ ಅತ್ಯುತ್ತಮ ಪ್ರಶಸ್ತಿಯಾಗಿದೆ. ಇದರಲ್ಲಿ ಕಿರಣ್ ದೇಸಾಯಿರವರು ಇನ್ ಹೆರಿಟೇಜ್ ಆಫ್ ಲಾಸ್ ಎಂಬ ಕೃತಿಗೆ 2006ರಲ್ಲಿ ಈ ಪ್ರಶಸ್ತಿಯನ್ನು ಪಡಿತಾರೆ. ನೆಕ್ಸ್ಟ್ ಸಲ್ಮಾನ್ ರಶ್ದಿಯವರು ದಿ ಮಿಡ್ ನೈಟ್ ಚಿಲ್ಡ್ರನ್ ಎಂಬ ಕೃತಿಗೆ 1981ರಲ್ಲಿ ಈ ಪ್ರಶಸ್ತಿಯನ್ನು ಪಡಿತಾರೆ. ಹಾಗೆ ಅರವಿಂದ್ ಅಡಿಗರ್ ರವರು ದ ವೈಟ್ ಟೈಗರ್ ಎಂಬ ಕೃತಿಗೆ 2008ರಲ್ಲಿ ಈ ಪ್ರಶಸ್ತಿಯನ್ನು ಪಡಿತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಭಾರತದ ಮೊದಲ ಲೋಕಪಾಲ್ ಯಾರು? ಆಪ್ಷನ್ ಎ ಪಿನಾಕಿ ಚಂದ್ರ ಘೋಷ್, ಆಪ್ಷನ್ ಬಿ ಮನಮೋಹನ್ ಸಿಂಗ್, ಆಪ್ಷನ್ ಸಿ ಎಸ್ ಸಿಂಘ್ವಿ, ಆಪ್ಷನ್ ಡಿ ಜೆ ಬಿ ಕೃಪಲಾನಿ. ಇದಕ್ಕೆ ಆನ್ಸರ್ ಆಪ್ಷನ್ ಎ ಪಿನಾಕಿ ಚಂದ್ರ ಘೋಷ್. ನೋಡಿ, ಲೋಕಪಾಲ್ ಒಂದು ಭಾರತದ ಸಂವಿಧಾನೇತರ ಸಂಸ್ಥೆಯಾಗಿದೆ. ಈ ಸಂಸ್ಥೆಯನ್ನು ಕೇಂದ್ರದಲ್ಲಿ ಆಗುತ್ತಿರುವ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲು ಇದನ್ನು ಸ್ಥಾಪನೆ ಮಾಡ್ತಾರೆ. ಇದನ್ನು 2019ರಲ್ಲಿ ನೇಮಕ ಮಾಡಲಾಗುತ್ತೆ. ಇದರ ಮೊದಲ ಲೋಕಪಾಲ್ ಪಿನಾಕಿ ಚಂದ್ರ ಘೋಷ್. ಇವರನ್ನು PC ಘೋಷ್ ಅಂತ ಕೂಡ ಕರೀತಾರೆ. ಹಾಗೆ ನೋಡಿ, ಇಲ್ಲಿ ಲೋಕಪಾಲ್ ಕೇಂದ್ರ ಮಟ್ಟದಲ್ಲಿ ಆಗಿರುವಂಥ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುತ್ತೆ. ಲೋಕಾಯುಕ್ತ ಅಂತ ಇನ್ನೊಂದಿದೆ, ಅದು ರಾಜ್ಯ ಮಟ್ಟದಲ್ಲಿ ಆಗಿರುವಂಥ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡುತ್ತೆ. ಇವೆಲ್ಲವನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ? ಆಪ್ಷನ್ ಎ NaHOC3, ಆಪ್ಷನ್ ಬಿ CaCO3, ಆಪ್ಷನ್ ಸಿ Na2CO3, ಆಪ್ಷನ್ ಡಿ CaOH2. ಇದಕ್ಕೆ ಆನ್ಸರ್ ಆಪ್ಷನ್ ಎ NaHOC3. ನೋಡಿ, ಎಕ್ಸಾಮ್ನಲ್ಲಿ ರಾಸಾಯನಿಕ ಹೆಸರು, ಸಾಮಾನ್ಯ ಹೆಸರು ಮತ್ತು ಅದರ ಸೂತ್ರವನ್ನು ತುಂಬ ಸಲ ಕೇಳ್ತಾರೆ. ನೋಡಿ, ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಹಾಗೆ CaCO3 ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಸುಣ್ಣದ ಕಲ್ಲು. ಹಾಗೆ Na2CO3 ಅಂದರೆ ಸೋಡಿಯಂ ಕಾರ್ಬೋನೇಟ್. ಇದರ ಸಾಮಾನ್ಯ ಹೆಸರು ವಾಷಿಂಗ್ ಸೋಡಾ. ಇವೆಲ್ಲವನ್ನು ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಭಾರತದಲ್ಲಿ ಮಿಷನ್ ಇಂದ್ರಧನುಷ್ ಅಭಿಯಾನವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮಹಿಳೆಯರಿಗೆ ಪೌಷ್ಟಿಕಾಂಶ, ಆಪ್ಷನ್ ಬಿ ಕುರುಡುತನ ನಿರ್ಮೂಲನೆ, ಆಪ್ಷನ್ ಸಿ ಮಕ್ಕಳಿಗೆ ವ್ಯಾಕ್ಸಿನೇಷನ್, ಆಪ್ಷನ್ ಡಿ ಮಧುಮೇಹದ ಅರಿವು. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಮಕ್ಕಳಿಗೆ ವ್ಯಾಕ್ಸಿನೇಷನ್. ನೋಡಿ, ಮಿಷನ್ ಇಂದ್ರಧನುಷ್ ಭಾರತದಲ್ಲಿ ವ್ಯಾಕ್ಸಿನೇಷನ್ ಕಾರ್ಯಕ್ರಮವಾಗಿದೆ. ಇದನ್ನು 2014ರಲ್ಲಿ ಪ್ರಾರಂಭಿಸಲಾಗುತ್ತೆ. ಈ ಮಿಷನ್ನಲ್ಲಿ ಮಕ್ಕಳಿಗೆ 7 ರೋಗಗಳ ವಿರುದ್ಧವಾಗಿ ಈ ಲಸಿಕೆಯನ್ನು ಹಾಕಲಾಗುತ್ತೆ. ಸೊ ಹಾಗಾಗಿ ಇದನ್ನು ಮಿಷನ್ ಇಂದ್ರಧನುಷ್ ಅಂತ ಕರೀತಾರೆ. ಇನ್ನೊಂದಿದೆ ರೈನ್ಬೋ ಕ್ರಾಂತಿ ಅಂತ, ಅದು ಕೃಷಿಗೆ ಸಂಬಂಧಪಟ್ಟಿದೆ. ಅದನ್ನು ಎಕ್ಸಾಮ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಇಂಗಾಲದ ಹೆಚ್ಚಳ ಶೇಕಡಾವಾರು ಯಾವ ರೀತಿಯ ಕಲ್ಲಿದ್ದಿನಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಬಿಟುಮಿನಸ್, ಆಪ್ಷನ್ ಬಿ ಲಿಗ್ನೈಟ್, ಆಪ್ಷನ್ ಸಿ ಪೀಟ್, ಆಪ್ಷನ್ ಡಿ ಆಂಥ್ರಾಸೈಡ್. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಆಂಥ್ರಾಸೈಡ್. ನೋಡಿ, ಆಪ್ಷನಲ್ಲಿ ಇರುವಂಥ ಬಿಟುಮಿನಸ್, ಲಿಗ್ನೈಟ್, ಪೀಟ್ ಮತ್ತು ಆಂಥ್ರಾಸೈಡ್ ಇವೆಲ್ಲವೂ ಕಲ್ಲಿದ್ದಲಿನ ಅದಿರುಗಳು ಅಥವಾ ವಿಧಗಳು. ಯಾವ ವಿಧದ ಕಲ್ಲಿದ್ದಲಿನಲ್ಲಿ ಇಂಗಾಲ ಹೆಚ್ಚು ಇರುತ್ತೋ ಅದು ಉತ್ತಮ ಗುಣಮಟ್ಟದ ಕಲ್ಲಿದ್ದಲಾಗುತ್ತೆ.
ಇಂಗಾಲ ಹೆಚ್ಚು ಇರುವಂಥ ಕಲ್ಲಿದ್ದಲಿನ ವಿಧ ಆಂಥ್ರಾಸೈಡ್. ಇದನ್ನು ಉತ್ತಮ ಗುಣಮಟ್ಟದ ಕಲ್ಲಿದ್ದಲು ಅಂತ ಕರೀತಾರೆ. ಕಡಿಮೆ ಗುಣಮಟ್ಟದ ಕಲ್ಲಿದ್ದಲು ಪೀಟ್. ಇದರಲ್ಲಿ ಇಂಗಾಲ ಕಡಿಮೆ ಇರುತ್ತೆ, ಹಾಗಾಗಿ ಇದನ್ನು ಕಡಿಮೆ ಗುಣಮಟ್ಟ ಅಂತ ಕರೀತಾರೆ. ಕಲ್ಲಿದ್ದಲನ್ನು ಕಪ್ಪು ಬಂಗಾರ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 14ನೇ ಪ್ರಶ್ನೆ, ನಬಾರ್ಡನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1985, ಆಪ್ಷನ್ ಬಿ 1982, ಆಪ್ಷನ್ ಸಿ 1980, ಆಪ್ಷನ್ ಡಿ 1955. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ 1982. ನೋಡಿ, ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಕನ್ನಡದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ಇದನ್ನು 1982 ಜುಲೈ 12ರಂದು ಸ್ಥಾಪನೆ ಮಾಡಲಾಗುತ್ತೆ. ಸ್ಥಾಪನೆ ಮಾಡುವಂತೆ ಶಿಫಾರಸು ಮಾಡಿದ ಸಮಿತಿ ಕೆ ಶಿವರಾಮನ್ ಸಮಿತಿ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಇದರ ಉದ್ದೇಶ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಿಗೆ ಸಾಲವನ್ನು ಒದಗಿಸೋದು. ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 15ನೇ ಪ್ರಶ್ನೆ, ರಾಜ್ಯ ಹಣಕಾಸು ಆಯೋಗವನ್ನು ಪ್ರತಿ ಡ್ಯಾಶ್ ವರ್ಷಕ್ಕೆ ಮತ್ತು ಡ್ಯಾಶ್ ನೇಮಕ ಮಾಡುತ್ತಾರೆ? ಆಪ್ಷನ್ ಎ 5 ವರ್ಷ ರಾಜ್ಯ ಸರ್ಕಾರ, ಆಪ್ಷನ್ ಬಿ 2.5 ವರ್ಷ ರಾಜ್ಯ ಸರ್ಕಾರ, ಆಪ್ಷನ್ ಸಿ 5 ವರ್ಷ ಕೇಂದ್ರ ಸರ್ಕಾರ, ಆಪ್ಷನ್ ಡಿ 2.5 ವರ್ಷ ಕೇಂದ್ರ ಸರ್ಕಾರ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ 5 ವರ್ಷ ರಾಜ್ಯ ಸರ್ಕಾರ. ನೋಡಿ, ನಮ್ಮ ಭಾರತ ಸಂವಿಧಾನದ 243 ವಿಧಿ ಪ್ರತಿ ರಾಜ್ಯಗಳಲ್ಲಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ರಾಜ್ಯಪಾಲರು ನೇಮಕ ಮಾಡಬೇಕು. ಹಾಗೆ ಕೇಂದ್ರದಲ್ಲಿ ರಾಷ್ಟ್ರಪತಿಯವರು ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡಬೇಕು. ಎರಡನ್ನೂ ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 16ನೇ ಪ್ರಶ್ನೆ, ವಿಶ್ವಸಂಸದೀಯ ವ್ಯವಸ್ಥೆಗೆ ಭಾರತೀಯ ಸಂಸತ್ತು ಯಾವ ನವೀನ ಚರ್ಚಾ ಪ್ರಕ್ರಿಯೆಯನ್ನು ಪರಿಚಯಿಸಿದೆ? ಆಪ್ಷನ್ ಎ ಪ್ರಶ್ನೋತ್ತರ ವೇಳೆ, ಆಪ್ಷನ್ ಬಿ ಶೂನ್ಯ ವೇಳೆ, ಆಪ್ಷನ್ ಸಿ ಅಧ್ಯಕ್ಷೀಯ ಭಾಷಣ, ಆಪ್ಷನ್ ಡಿ ನಿರ್ಣಯಗಳು. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಶೂನ್ಯ ವೇಳೆ. ನೋಡಿ, ಸಂಸದೀಯ ಪದ್ಧತಿಯಲ್ಲಿ ಕೆಲವು ವಿಧಾನಗಳಿವೆ, ಅದರಲ್ಲಿ ಶೂನ್ಯ ವೇಳೆ ಕೂಡ ಒಂದು. ಈ ಶೂನ್ಯ ವೇಳೆ ಅಂದರೆ ಸದನದಲ್ಲಿ ಅಧಿವೇಶನ ನಡೆಯುವಾಗ ಒಬ್ಬ ಸದಸ್ಯ ಯಾರಿಗೂ ಹೇಳದೆ ಕೇಳದೆ ಪ್ರಶ್ನೆಯನ್ನು ಕೇಳ್ತಾನೆ, ಅಂತಹ ಸಮಯವನ್ನು ಶೂನ್ಯ ವೇಳೆ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 17ನೇ ಪ್ರಶ್ನೆ, ರಂಗಸ್ವಾಮಿ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಕ್ರಿಕೆಟ್, ಆಪ್ಷನ್ ಬಿ ಟೆನ್ನಿಸ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಫುಟ್ಬಾಲ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ಹಾಕಿ. ನೋಡಿ, ಹಾಕಿಗೆ ಸಂಬಂಧಪಟ್ಟ ಹಾಗೆ ಟ್ರೋಫಿ ಮತ್ತು ಕಪ್ಗಳು: ಧ್ಯಾನ್ ಚಂದ್ ಟ್ರೋಫಿ, ಆಗಾ ಖಾನ್ ಟ್ರೋಫಿ, ಇಂದಿರಾ ಗಾಂಧಿ ಗೋಲ್ಡ್ ಕಪ್, ಸುಲ್ತಾನ್ ಅಮ್ಜದ್ ಶಾ ಟ್ರೋಫಿ, ರಂಗಸ್ವಾಮಿ ಕಪ್, ರತನ್ ಲೇಡಿ ಕಪ್, ಕಪ್ಪು ಸ್ವಾಮಿ ಕಪ್ ಮತ್ತು ರಣಜಿತ್ ಸಿಂಗ್ ಸ್ವರ್ಣ ಕಪ್. ಇವೆಲ್ಲ ಕೂಡ ಹಾಕಿಗೆ ಸಂಬಂಧಪಟ್ಟ ಹಾಗೆ ಟ್ರೋಫಿ ಮತ್ತು ಕಪ್ಗಳು. ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಕೋಶದ ಪವರ್ ಹೌಸ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಗಾಲ್ಗಿ ಸಂಕೀರ್ಣ, ಆಪ್ಷನ್ ಬಿ ಕೋಶ ಪೊರೆ, ಆಪ್ಷನ್ ಸಿ ಮೈಟ್ರೋಕಾಂಡ್ರಿಯಾ, ಆಪ್ಷನ್ ಡಿ ರೈಬೋಸೋಮ್. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಮೈಟೋಕಾಂಡ್ರಿಯಾ. ನೋಡಿ, ಮೈಟ್ರೋಕಾಂಡ್ರಿಯಾದಲ್ಲಿ ಆಹಾರವು ಆಮ್ಲಜನಕದೊಂದಿಗೆ ದಹನ ಹೊಂದಿ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ಆದ್ದರಿಂದ ಮೈಟೋಕಾಂಡ್ರಿಯಾವನ್ನು ಜೀವಕೋಶದ ಉಸಿರಾಟ ಕೇಂದ್ರ ಅಥವಾ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಈ ಜೀವಕೋಶದ ಅಧ್ಯಯನಕ್ಕೆ ಸೈಟಾಲಜಿ ಅಂತ ಕರೀತಾರೆ. ಜೀವಕೋಶದ ಪಿತಾಮಹ ರಾಬರ್ಟ್ ಹುಕ್. ನೆಕ್ಸ್ಟ್ 19ನೇ ಪ್ರಶ್ನೆ, ರುಕ್ಮಿಣಿ ದೇವಿ ಅರುಂದಲೆ ಈ ಕೆಳಗಿನ ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಆಪ್ಷನ್ ಎ ಭರತನಾಟ್ಯ, ಆಪ್ಷನ್ ಬಿ ಮಣಿಪುರಿ, ಆಪ್ಷನ್ ಸಿ ಸತ್ರಿಯ, ಆಪ್ಷನ್ ಡಿ ಒಡಿಸ್ಸಿ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಎ ಭರತನಾಟ್ಯ. ನೋಡಿ, ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯವಾಗಿದೆ ಮತ್ತು ಅತ್ಯಂತ ಪುರಾತನವಾದ ಶಾಸ್ತ್ರೀಯ ನೃತ್ಯ. ಈ ಭರತನಾಟ್ಯ ನೃತ್ಯದ ಪ್ರಮುಖ ನೃತ್ಯಗಾರರು ರುಕ್ಮಿಣಿ ದೇವಿ ಅರುಂದಲೆ, ಯಾಮಿನಿ ಕೃಷ್ಣಮೂರ್ತಿ, ಪದ್ಮ ಸುಬ್ರಹ್ಮಣ್ಯಂ, ಬಾಲ ಸರಸ್ವತಿ, ಅಲಾರ್ಮೇಲ ವಲ್ಲಿ. ಇವರು ಪ್ರಮುಖ ನೃತ್ಯಗಾರರು. ತುಂಬ ಸಲ ಎಕ್ಸಾಮಲ್ಲಿ ಇವ್ರ ಬಗ್ಗೆ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಹಾರ್ನಬಿಲ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ಮಣಿಪುರ, ಆಪ್ಷನ್ ಬಿ ತ್ರಿಪುರ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ನಾಗಾಲ್ಯಾಂಡ್. ಈ ಕ್ವಶನನ್ನು ಪ್ರತಿ ಸಲ SSC ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ರೈಲ್ವೆ ಎಕ್ಸಾಮಲ್ಲೂ ಕೂಡ ಒಂದು ಕ್ವಶನ್ ಫೆಸ್ಟಿವಲ್ ಮೇಲೆ ಇದ್ದೇ ಇರುತ್ತೆ. ಈ ಕ್ವಶನ್ಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಯಾರ ಆನ್ಸರ್ ಸರಿ ಇರುತ್ತೆ ನಾನು ಅವರಿಗೆ ರಿಪ್ಲೈ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.